ಪ್ರಾಂಶುಪಾಲರು, ಬೆಳಕು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಕುಮಟಾ. ಜಿಲ್ಲೆಯ ಪ್ರಥಮ ಜನಪ್ರಿಯ ಟ್ಯುಟೋರಿಯಲ್ ಜ್ಞಾನ ವಿಕಾಸ ಮಂದಿರ ಕುಮಟಾ. ಡಿಸ್ಟೆನ್ಸ್ ಎಜುಕೇಷನ್ ಸೆಂಟರ್ ಕುಮಟಾ. ನಮಸ್ಕಾರ, ಸ್ಫೂರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಶೀಲಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ ಹಾಗೂ ಯುವ ಸಪ್ತಾಹ ಕಾರ್ಯಕ್ರಮ. ಚಿಕ್ಕಮಗಳೂರಿನ ಕಾಲೇಜ್ ವಿದ್ಯಾರ್ಥಿ ಹಾಗೂ ಎಬಿವಿಪಿ ಕಾರ್ಯಕರ್ತ ಅಭಿಷೇಕ್ ಆತ್ಮಹತ್ಯೆಗೆ ನೇರವಾಗಿ ರಾಜ್ಯ ಸರ್ಕಾರವೇ ಕಾರಣ ಎಂದು ಆರೋಪಿಸಿ ಸಾಗರದಲ್ಲಿ ಎಬಿವಿಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಅಪಾರ ಸಂಖ್ಯೆಯ ಕಲಾಭಿಮಾನಿಗಳ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ ಜಿಲ್ಲೆಯ ಸಾಂಸ್ಕೃತಿಕ ಪ್ರತಿಬಿಂಬವಾದ ಕುಮಟಾ ಉತ್ಸವ. ಶಾಸಕಿ ಶಾರದಾ ಶೆಟ್ಟಿಯವರ ಪ್ರಯತ್ನದ ಫಲವಾಗಿ ಕುಮಟಾದ ಕುಗ್ರಾಮ, ಐಗಳಕುರುವೆ ಸೇರಿದಂತೆ ತಾಲೂಕಿನ ಹಲವೆಡೆ ಸೇತುವೆ, ಕಾರ್ಲನ್ ನಿರ್ಮಾಣ ಕಾಮಗಾರಿಗಳಿಗೆ ದೊರೆತಿದೆ ಮಂಜೂರಾತಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ ಹಾಗೂ ಯುವ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉಪನ್ಯಾಸಕಿ ಬಿಬಿ ಫಾತಿಮಾ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಸ್ಫೂರ್ತಿಯಾಗಿದ್ದಾರೆ. ಅವರಲ್ಲಿನ ಉನ್ನತ ವಿಚಾರಧಾರೆಗಳನ್ನು ಹಾಗೂ ಅವರ ಆದರ್ಶಗಳನ್ನು ಯುವ ಜನತೆ ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಮ್ಮದೇ ಆದಂತಹ ಸಂಸ್ಕೃತಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಅಥವಾ ಗೌರವವನ್ನು ಕೊಟ್ಟು ವಿವೇಕಾನಂದ ಅವರ ತ್ಯಾಗದ ಮನೋಭಾವನೆಗಳನ್ನ ಪ್ರತಿಯೊಬ್ಬ ಯುವಜನರು ನಾವು ಜೀವನದಲ್ಲಿ ಅವಲಂಬಿಸಿಕೊಳ್ಳಬೇಕು. ಅವರಲ್ಲಿ ಇರುವ ಸನ್ಯಾಸದ ಗುಣ ಇರ್ಬೋದು, ಅಥವಾ ತ್ಯಾಗದ ಗುಣ ಇರ್ಬೋದು, ಅಥವಾ ಭಾರತದ ಒಂದು ಭಾಷೆಯ ಬಗ್ಗೆ ಇರ್ಬೋದು, ಅವರಲ್ಲಿ ಅತ್ಯಂತ ಉನ್ನತವಾದಂತಹ ವಿಚಾರಗಳಿತ್ತು. ಅದನ್ನ ಪ್ರತಿಯೊಬ್ಬ ಯುವಜನರು ಕೂಡ ಅದನ್ನ ಸರಿಯಾಗಿ ಅದನ್ನು ಪಾಲಿಸಿಕೊಳ್ಳಬೇಕನ್ನೋದನ್ನ ನಮ್ಮ ವಿಚಾರಗಳು. ಭಟ್ಕಳದಿಂದ ಆಗಮಿಸಿದ ಆರ್ಜಿ ಪಟ್ಗಾರ್ ಅವರು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳ ಕುರಿತಾಗಿ ಉಪನ್ಯಾಸ ನೀಡಿದರು. ಆದರೆ ನಮ್ಮ ಯುವಕರು ಮಾಡ್ತಾರೆ, ಹೇಳ್ತಾರೆ, ಯಾರನ್ನು ಬಿಟ್ಬಿಡ್ತಾರೆ, ಇವರು ನೋಡ್ಬಿಡ್ತಾರೆ. ಸೊ ಇದು ನಮಗೆ ಸೋಲುವಂತ ವಿಚಾರ ಅಲ್ಲ. ನಾವು ಹೇಳ್ಬೇಕು, ನಮ್ಮವನ್ನ ಹೇಳಿಸ್ಬೇಕು, ಎದ್ದು ಓಡಬೇಕು, ಬೆರೀಬೇಕು. ಗುರಿ ಮುಖ್ಯವಾದ ನಾವು ಇನ್ನು ನೋಡ್ಬಾರ್ದು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಆರ್ಎನ್ ಗೌಡ ಸೇರಿದಂತೆ ಎಲ್ಲ ಉಪನ್ಯಾಸಕ ವರ್ಗದವರು ಉಪಸ್ಥಿತರಿದ್ದರು. ಜಿಲ್ಲೆಯ ಸಾಂಸ್ಕೃತಿಕ ಪ್ರತಿಬಿಂಬವಾದ ಕುಮಟಾ ಉತ್ಸವವು ತಾಲೂಕಿನ ಮಣಿಕೆ ಮೈದಾನದಲ್ಲಿ ಅಪಾರ ಕಲಾಭಿಮಾನಿಗಳ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಬುಧವಾರ ಉದ್ಘಾಟನೆಗೊಂಡಿದೆ. 5 ದಿನಗಳ ಕಾಲ ಅದ್ದೂರಿಯಾಗಿ ಜರುಗುವ ಈ ಉತ್ಸವವನ್ನ ದೀಪ ಬೆಳಗಿಸುವುದರ ಮೂಲಕ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮೊಗೇರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಉತ್ತಮ ಸಂಘಟನೆಯೊಂದಿಗೆ ವ್ಯವಸ್ಥಿತವಾಗಿ ಅದ್ದೂರಿಯಾಗಿ ಈ ಉತ್ಸವ ಹಮ್ಮಿಕೊಂಡ ಕುಮಟಾ ಉತ್ಸವ ಸಮಿತಿಯ ಕಾರ್ಯ ಶ್ಲಾಘನೀಯವಾದದ್ದು. ಪ್ರತಿಯೊಬ್ಬರೂ ಕೂಡ ಇದು ತಮ್ಮ ಊರಿನ ಉತ್ಸವ ಎಂಬ ಅಭಿಮಾನದೊಂದಿಗೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಬೇಕು ಎಂದರು. ಇಷ್ಟೊಂದು ಅದ್ದೂರಿಯಾಗಿ ನಡೆಯಬೇಕೆಂದರೆ ಎಲ್ಲರ ಸಹಕಾರ ಮುಖ್ಯ ಹಾಗೂ ಈ ಉತ್ಸವ ಸಮಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರ ಒಂದು ಪರಿಶ್ರಮ. ಈ ಒಂದು ಉತ್ಸವ ಇಷ್ಟೊಂದು ಅದ್ದೂರಿಯಾಗಿ ಸಂಘಟನೆ ಮಾಡಿ ನೆರವೇರಿಸಿದ್ದಾರೆ. ಮುಂದಿನ 5 ದಿನದಲ್ಲಿ ನಡೆಯುವ ಈ ಉತ್ಸವಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ಭಾಗವಹಿಸುವಿಕೆ ಅತಿ ಮುಖ್ಯ.
ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕಂದ್ರೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗ್ತದೆ. ತಮ್ಮೂರ ಹಬ್ಬ, ಈ ಊರ ಹಬ್ಬವನ್ನು ತಾವು ಕೂಡ ಅಷ್ಟೊಂದು ಅದ್ಭುತವಾಗಿ ನಡೆಸಿಕೊಡ್ಬೇಕು. ಶಾಸಕರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದ ಶಾರದಾ ಶೆಟ್ಟಿ ಅವರು ಮಾತನಾಡಿ, ಒತ್ತಡದ ನಡುವೆ ದುಡಿದು ದಣಿದ ಜನರಿಗೆ ಮನರಂಜನೆ ನೀಡಬೇಕು, ಸ್ಥಳೀಯ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ನೀಡಿ ಪ್ರೋತ್ಸಾಹಿಸಬೇಕು ಎಂಬ ನಿಟ್ಟಿನಲ್ಲಿ ಕುಮಟಾ ಉತ್ಸವ ಸಮಿತಿ ವತಿಯಿಂದ ಇಂಥ ಅತ್ಯದ್ಭುತ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕಲೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಕೊಡುಗೆ ನೀಡುತ್ತಿರುವ ನಿಟ್ಟಿನಲ್ಲಿ ಕುಮಟಾ ಉತ್ಸವ ಸಮಿತಿ ಶ್ರಮಿಸುತ್ತಿದೆ. ಕಳೆದ 1 ತಿಂಗಳಿಂದ ಎಡಬಿಡದೆ ಪೂರ್ವ ತಯಾರಿಯಲ್ಲಿ ತೊಡಗಿಕೊಂಡು ಬಂದ ಕಲಾವಿದರಿಗೆ ಹಾಗೂ ಕಲಾಭಿಮಾನಿಗಳಿಗೆ ಯಾವುದೇ ಅನಾನುಕೂಲವಾಗದಂತೆ ಸಕಲ ವ್ಯವಸ್ಥೆ ಒದಗಿಸಿ ಕಲೆಯನ್ನ ಉಳಿಸಿ ಕಲಾವಿದರನ್ನ ಬೆಳೆಸುತ್ತಿರುವ ಕುಮಟಾ ಉತ್ಸವ ಸಮಿತಿಯ ಕಾರ್ಯ ಅಭಿನಂದನಾರ್ಹವಾಗಿದೆ ಎಂದರು. ಬಹುತೇಕವಾಗಿ ಇವತ್ತಿನ ಜನಜೀವನ ಹೇಗಿದೆ, ಜನರ ಒಂದು ಕೆಲಸದ ಒತ್ತಡ ಇರಬಹುದು, ಹಾಗೆ ಒತ್ತಡದ ಮಧ್ಯೆಯೂ ಕೂಡ ಜನರು ಬದುಕುವಂತ ಪರಿಸ್ಥಿತಿ. ಈ ಒಂದು ವಿಚಾರದಲ್ಲಿ ಹಗಲಿರುಳು ದುಡಿದವರು ದಣಿದ ಮನಸ್ಸಿಗೆ ಎಲ್ಲೋ ಒಂದು ಕಡೆ ವಿಶ್ರಾಂತಿ ಕೊಡುವಂತ ಕಾರ್ಯಕ್ರಮ ನಮ್ಮ ಕುಮಟಾ ಉತ್ಸವ ಕಾರ್ಯಕ್ರಮ. ನಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ದೇಶ ಬಹುತೇಕ ನಮ್ಮ ದೇಶದಲ್ಲಿ ಸಾಹಿತ್ಯ, ಕಲೆ, ಸಂಸ್ಕೃತಿಯ ಒಂದು ತವರೂರು. ನಾವು ಕೂಡ ಅಷ್ಟೇ, ಯಾಕೆಂದ್ರೆ ಮೊದಲಿಂದಲೂ ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು, ಜಾತ್ರೆ ಉತ್ಸವಗಳು ಕೂಡ ಮೊದಲಿಂದಲೂ ಕೂಡ ಆಚರಿಸಿಕೊಂಡು ಬಂದಂತ ಒಂದು ದೇಶ ನಮ್ದು ಭಾರತ ದೇಶ. ಬಹುತೇಕ ಇವತ್ತು ಈ ಎಲ್ಲ ಸಂಸ್ಕೃತಿಗಳು ಉಳಿಬೇಕು ಹೇಳಿದ್ರೆ ಮುಂದಿನ ಯುವ ಪೀಳಿಗೆಗಳಿಗೆ, ಯಾಕೆಂದ್ರೆ ಇವತ್ತಿನ ಮಕ್ಕಳಿಗೆ ಇಂಥ ಒಂದು ಉತ್ಸವ ಸಮಿತಿಯ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಉಳಿಸಿಕೊಂಡು ಹೋಗಬೇಕು ಹೇಳುವುದು ಕೂಡ ಒಂದು ಕಾರ್ಯಕ್ರಮದ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಇದು ಅವಶ್ಯ ಇರುವಂತಹ ವೇದಿಕೆ. ಕುಮಟಾ ಉತ್ಸವ ಸಮಿತಿಯ ಅಧ್ಯಕ್ಷರಾದ ರವಿಕುಮಾರ್ ಶೆಟ್ಟಿ ಅವರು ಮಾತನಾಡಿ, ತಾಲೂಕಿನಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಆದರೆ ವಿಭಿನ್ನವಾಗಿ ಏನನ್ನಾದರೂ ಮಾಡಬೇಕೆಂಬ ನಿಟ್ಟಿನಲ್ಲಿ ಹಲವು ಯುವ ಮನಸ್ಸು ಹಾಗೂ ಹಿರಿಯರ ಸಹಕಾರದಿಂದ ಈ ಕುಮಟಾ ಉತ್ಸವ ಸಮಿತಿ ಹುಟ್ಟಿಕೊಂಡು ಜನರಿಗೆ ಅತ್ಯದ್ಭುತ ಕಾರ್ಯಕ್ರಮ ನೀಡಿ ಮನರಂಜನೆ ಒದಗಿಸುತ್ತಿದೆ. ಕುಮಟಾ ಉತ್ಸವ ಹಮ್ಮಿಕೊಳ್ಳಬೇಕು ಎನ್ನುವುದು ತಮ್ಮ ತಂದೆಯವರಾದ ದಿವಂಗತ ಮೋಹನ್ ಶೆಟ್ಟಿಯವರ ಕನಸಾಗಿತ್ತು ಎಂದು ಉತ್ಸವದ ಯಶಸ್ವಿಗೆ ಜನತೆ ನೀಡಿದ ಸಹಕಾರವನ್ನ ಸ್ಮರಿಸಿ ಕಳೆದ ವರ್ಷ ಉತ್ಸವ ನಡೆಸದೇ ಇರುವ ಕಾರಣವನ್ನ ತಿಳಿಸಿ ಮುಂದಿನ ದಿನಗಳಲ್ಲೂ ಜನತೆಯ ಸಹಕಾರವನ್ನ ಕೋರಿದರು. ಈ ಒಂದು ಕುಮಟಾ ನಗರಿಯಲ್ಲಿ ಸಾಕಷ್ಟು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೇನು ಕಡಿಮೆ ಇರಲಿಲ್ಲ. ಆದ್ರೂ ಇನ್ನೊಂದು ಕಾರ್ಯಕ್ರಮ ಕೆಲವು ನಮ್ಮಂತಹ ಯುವ ಮನಸ್ಸುಗಳು ಮತ್ತೆ ಹಿರಿಯರ ಜೊತೆ ಸೇರಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅನ್ಕೊಂಡಾಗ ಹುಟ್ಟಿಕೊಂಡಿದ್ದೆ ಈ ಕುಮಟಾ ಉತ್ಸವ. ಈ ಕುಮಟಾ ಉತ್ಸವ ಪ್ರಾರಂಭದಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸ್ತು. ಆದ್ರೂ ಮುಂದಿನ ದಿನಗಳಲ್ಲಿ ಅದು ನಡೆದಿದ್ದ ಹೆಜ್ಜೆ ಆಗಿದೆ. ಇವತ್ತು ಕುಮಟಾ ಉತ್ಸವ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಬೇಕು ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಕುಮಟಾದ ಎಲ್ಲ ಕಲಾ ಪೋಷಕರು ಹಾಗೆ ಸಮಸ್ತ ಜನತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇದೇ ವೇದಿಕೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದ ಅಂಗವಿಕಲ ವಿದ್ಯಾರ್ಥಿ ಕುಮಾರ್ ದಿನೇಶ್ ಗೌಡ ಅವರನ್ನ ಹಾಗೂ ಸಾಹಿತಿ ಡಾ ಜಿಎಲ್ ಹೆಗಡೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಉದ್ಯಮಿ ಮುರಳೀಧರ್ ಪ್ರಭು, ಪುರಸಭೆ ಅಧ್ಯಕ್ಷ ಸಂತೋಷ್ ನಾಯ್ಕ್, ಗಣಪತಿ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಮಕ್ಕಳ ಯಕ್ಷಗಾನ, ಭರತನಾಟ್ಯ, ಬೆಂಗಳೂರು ತಂಡದವರಿಂದ ಲಗೋರಿ ಲೈವ್ ಬ್ಯಾಂಡ್ ಆರ್ಕೆಸ್ಟ್ರಾ ಸೇರಿದಂತೆ ಹಲವು ಮನರಂಜನಾ ಕಾರ್ಯಕ್ರಮಗಳು ಜರುಗಿದವು. ಚಿಕ್ಕಮಗಳೂರಿನ ಕಾಲೇಜ್ ವಿದ್ಯಾರ್ಥಿ ಹಾಗೂ ಎಬಿವಿಪಿ ಕಾರ್ಯಕರ್ತ ಅಭಿಷೇಕ್ ಅವರ ಆತ್ಮಹತ್ಯೆಗೆ ನೇರವಾಗಿ ರಾಜ್ಯ ಸರ್ಕಾರವೇ ಕಾರಣ ಎಂದು ಸಾಗರದಲ್ಲಿ ಎಬಿವಿಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಶೃಂಗೇರಿ ಜಗದ್ಗುರು ಚಂದ್ರಶೇಖರ್ ಮೆಮೋರಿಯಲ್ ಕಾಲೇಜಿನ ಬಿಕಾಂ ವಿದ್ಯಾರ್ಥಿ ಹಾಗೂ ಎಬಿವಿಪಿ ಕಾರ್ಯಕರ್ತ ಅಭಿಷೇಕ್ ಆತ್ಮಹತ್ಯೆಗೆ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷವೇ ನೇರ ಕಾರಣವಾಗಿದೆ ಎಂದು ಆರೋಪಿಸಿ ಎಬಿವಿಪಿ ಕಾರ್ಯಕರ್ತರು ಸಚಿವ ಕಾಗೋಡು ತಿಮ್ಮಪ್ಪ ಅವರ ಮನೆಗೆ ಮುತ್ತಿಗೆ ಹಾಕಲು ಮುಂದಾದಾಗ ಪೊಲೀಸರು ಅವರನ್ನ ಬಂಧಿಸಿದ ಘಟನೆ ನಡೆಯಿತು. ಇದಕ್ಕೂ ಮೊದಲು ಪೊಲೀಸ್ ಸ್ಟೇಷನ್ ವೃತ್ತದಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಎಬಿವಿಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಶ್ರೀಕರ್ ಭಟ್ ಅವರು ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ದೇಶಭಕ್ತ ವಿದ್ಯಾರ್ಥಿಗಳಿಗೆ ಆತ್ಮಹತ್ಯೆ ಭಾಗ್ಯವನ್ನ ನೀಡುತ್ತಿದೆ. ದೇಶಪ್ರೇಮವನ್ನ ಅಭಿವ್ಯಕ್ತಿಗೊಳಿಸುವ ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ಅವರಿಗೆ ಇನ್ನಿಲ್ಲದ ಕಿರುಕುಳ ನೀಡುತ್ತಿರುವುದು ಖಂಡನೀಯ.
ಚಿಕ್ಕಮಗಳೂರಿನ ಶೃಂಗೇರಿಯ ಜಗದ್ಗುರು ಚಂದ್ರಶೇಖರ್ ಮೆಮೋರಿಯಲ್ ಕಾಲೇಜಿನಲ್ಲಿ ಜನವರಿ 7ರಂದು ಎನ್ಎಸ್ಎಸ್ ಘಟಕ ಹಾಗೂ ಎಬಿವಿಪಿ ವತಿಯಿಂದ ಹುತಾತ್ಮ ಯೋಧರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ನಡೆಸದಂತೆ ಎಬಿವಿಪಿ ಕಾರ್ಯಕರ್ತ ಅಭಿಷೇಕ್ ಮೇಲೆ ಒತ್ತಡ ಹೇರಲಾಗಿತ್ತು. ಒತ್ತಡಕ್ಕೆ ಮಣಿಯದ ಅಭಿಷೇಕ್ ಕಾರ್ಯಕ್ರಮ ನಡೆಸಲು ಮುಂದಾದಾಗ ಎನ್ಎಸ್ಯುಐ ಪೊಲೀಸರ ಮೂಲಕ ಒತ್ತಡ ಹೇರಿ ಆಯೋಜಿತ ಕಾರ್ಯಕ್ರಮವನ್ನು ರದ್ದುಪಡಿಸುವ ಮೂಲಕ ದೇಶದ ಹುತಾತ್ಮ ಯೋಧರಿಗೆ ಅಪಮಾನ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜಿಸಿದ ಎಬಿವಿಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಪಕ್ಷದವರು ತಮ್ಮ ಸರ್ಕಾರದ ಪ್ರಭಾವ ಬಳಸಿ ಕೇಸು ದಾಖಲಾಗುವಂತೆ ಮಾಡಿದ್ದಾರೆ. ಕಾರ್ಯಕ್ರಮ ರದ್ದತಿಗೆ ಸಂಬಂಧಪಟ್ಟಂತೆ ಅಭಿಷೇಕ್ಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆ ನೀಡಿ ಅಪಹಾಸ್ಯ ಮಾಡಲಾಗಿದೆ. ಅಪಹಾಸ್ಯ ಹಾಗೂ ಪೊಲೀಸರ ಬೆದರಿಕೆಯಿಂದ ಮನನೊಂದು ವಿದ್ಯಾರ್ಥಿ ಅಭಿಷೇಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಆರೋಪಿಸಿದರು. ತಕ್ಷಣ ಸರ್ಕಾರ ಎನ್ಎಸ್ಯುಐ ಕಾರ್ಯಕರ್ತರ ಪುಂಡಾಟಿಕೆಯ ಮೇಲೆ ನಿಯಂತ್ರಣ ಹೇರಬೇಕು. ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ದೇಶಭಕ್ತ ಅಮಾಯಕ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಕಿರುಕುಳವನ್ನು ತಪ್ಪಿಸಬೇಕು. ವಿದ್ಯಾರ್ಥಿ ಅಭಿಷೇಕ್ ಸಾವಿನ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸುದರ್ಶನ್, ಚೈತನ್ಯ, ಮಹಾದೇವ್, ದರ್ಶನ್, ಸೂರಜ್, ಕಾರ್ತಿಕ್ ಸೇರಿದಂತೆ ಎಬಿವಿಪಿಯ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಿವಂಗತ ಕೆರೆಮನೆ ಶಂಭು ಹೆಗಡೆಯವರ ಸ್ಮರಣಾರ್ಥ ಹಮ್ಮಿಕೊಳ್ಳಲಾದ 8ನೇ ವರ್ಷದ ರಾಷ್ಟ್ರೀಯ ನಾಟ್ಯೋತ್ಸವದ ಪ್ರಯುಕ್ತ ಹೊನ್ನಾವರ ತಾಲೂಕಿನ ಪರಿವೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೆರೆಮನೆ ಶಿವಾನಂದ ಹೆಗಡೆ ಅವರು ಮಾತನಾಡಿ, ತಮ್ಮ ತಂದೆಯವರಾದ ದಿವಂಗತ ಕೆರೆಮನೆ ಶಂಭು ಹೆಗಡೆ ಅವರ ಸ್ಮರಣಾರ್ಥ ಶ್ರೀ ಇಡಗುಂಜಿ ಯಕ್ಷಗಾನ ಮಂಡಳಿಯ ವತಿಯಿಂದ ಕಳೆದ 7 ವರ್ಷಗಳಿಂದ ರಾಷ್ಟ್ರೀಯ ನಾಟ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದ್ದು, ಇದೀಗ 8ನೇ ವರ್ಷದ ನಾಟ್ಯೋತ್ಸವ ಕಾರ್ಯಕ್ರಮವನ್ನ ಜನವರಿ 26ರಿಂದ 30ರವರೆಗೆ ತಾಲೂಕಿನ ಯಕ್ಷಾಂಗಣ ಗುಣವಂತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ದೇಶದ ನಾನಾ ಕಲಾ ಪ್ರಕಾರವಾದ ಮಣಿಪುರಿ, ತಬಲಾ, ಜುಗಲ್ಬಂದಿ ಸೇರಿದಂತೆ ಹಲವು ಪ್ರಕಾರಗಳು ನಡೆಯಲಿದ್ದು, ಕೆರೆಮನೆ ಶಿವರಾಮ ಹೆಗಡೆ, ಕೆರೆಮನೆ ಗಜಾನನ್ ಹೆಗಡೆ ರಾಷ್ಟ್ರೀಯ ಪ್ರಶಸ್ತಿಯೊಂದಿಗೆ ಈ ಬಾರಿ ಶ್ರೀಮೆಯ ಕಲಾ ಪೋಷಕ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುವುದು. ಜೊತೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ, ವಿಚಾರಗೋಷ್ಠಿಗಳು ಸೇರಿದಂತೆ ಮಕ್ಕಳ ಹಲವು ಕಾರ್ಯಕ್ರಮಗಳು ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ದೇಶದ ನಾನಾ ಕಲಾ ಪ್ರಕಾರಗಳ ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಎಂದರು. ನನ್ನ ಪೂಜ್ಯ ತಂದೆಯವರಾದಂಥ ಕೆರೆಮನೆ ಶಂಭು ಹೆಗಡೆಯವರ ನೆನಪಿನಲ್ಲಿ ಕಳೆದ 7 ವರ್ಷಗಳಿಂದ ನಾವು ರಾಷ್ಟ್ರೀಯ ನಾಟ್ಯೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈಗ 8ನೇ ರಾಷ್ಟ್ರೀಯ ನಾಟ್ಯೋತ್ಸವಕ್ಕೆ ನಮ್ಮ ಮಂಡಳಿ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ನಾಟ್ಯೋತ್ಸವದ ವಿಚಾರವಾಗಿ ಮುಂದೆ ಬರುವಂತಹ ಜನವರಿ 26ರಿಂದ 30 5 ದಿವಸಗಳ ಕಾಲ ನಾವು ಮಾಡಲಿಕ್ಕಿದ್ದೇವೆ. ಆರಂಭದಿಂದಲೂ ಇದು ಹೆಚ್ಚಾಗಿ 5 ದಿವಸಗಳ ಒಂದು ಸಮಾರಂಭವಾಗಿ ದೇಶದ ನಾನಾ ಭಾಗದ ಕಲಾ ಪ್ರಕಾರಗಳನ್ನು ನಾವು ಇದಕ್ಕೆ ಕರೆದಿದ್ದೇವೆ, ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಒಂದು ಸ್ಮಾಲ್ ಬ್ರೇಕ್ನ ನಂತರ ಸ್ಫೂರ್ತಿ ನ್ಯೂಸ್ ಮುಂದುವರಿಯುವುದು.